ನಡಿ ಸುಗುಣ, ಬೇಜಾರಾಗ್ಬಿಟ್ಟೈತೆ. ಹೋಗಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಾಲಕ್ಕ ಬಿಡೋಣ. ಹೋಗತ್ಲಾಗೆ ಎಷ್ಟು ಬೇಜಾರಾಯ್ತು ನನಗಂತೂ. ಏನಪ್ಪ ನಮ್ಮ ಕರ್ಮ, ಏನಪ್ಪ ದೇವ್ರು ನಮಗಿಂತ ಶಿಕ್ಷೆ ಕೊಟ್ಟ ಅನ್ನಿಸ್ತೈತೆ ಸುಗುಣ. ನಡಿ ಮಲ್ಕೊಳ್ಳೋಣ. ಅಯ್ಯೋ ಬೀಗ ಆಗೈತೆ ಒಳಗ್ಳದ್ ಮನೆದು. ಅಲ್ಲಿ ನೋಡ್ರಿ, ಆ ಕಡೆ ರೂಮಿಂದ ಅಲ್ಲಿ ಒಳಗೆ ಹೋಗ್ತಾ ಇರತ್ತಾಗ ಅಲ್ಲಿ ಬೀಗ ಹಾಕೈತೆ. ಇಲ್ಲಿ ಮುಂದ್ಗಡೆದು ಮಾತ್ರ ತೆಗ್ದೈತೆ, ಬೀಗನೇ ಇಲ್ಲಪ್ಪ. ಎಲ್ಲಿ ಗೊತ್ತೀವ ಅತ್ತೆ ಬೀಗ ಹಾಕೊಂಡು? ಅಯ್ಯೋ ಶಿವನೇ, ನಮಗೆ ಸಾಕಾಗೈತೆ. ಒಂದಿಷ್ಟು ನೀರು ಕುಡ್ದು ನಾನು ಸುಮ್ಮನೆ ಮಾಲಕ್ಕ ಬಿಡೋಣ ಅಂತ ಬಂದರೆ ಇವತ್ತೇ ಬೇರೆ ಇಲ್ಲ. ಹೋಗತ್ಲಾಗೆ ಎಲ್ಲಿ ಹೋಯ್ತೋ ಏನೋ ಇವತ್ತೇ. ರೀ ಕೂತ್ಕೊ ಬರ್ರಿ, ಅಲ್ಲೆಲ್ಲನ ಯಾರ ಮಂತಾಗನ ಐತೇನ ನೋಡ್ಕೊಂಬತ್ತೀನಿ. ಅಮ್ಮ ಇಲ್ಲೇ ಎಲ್ಲನ ಹೋಗಿರುತ್ತೆ ಬೀಗ ಹಾಕ್ಕೊಂಡು, ಎಲ್ಲನ ಐತೇನ ನೋಡ್ಕೊಂಬತ್ತೀನಿ. ಕೂತ್ಕೊಂಬರ್ರಿ, ಕೂತ್ಕೊಳ್ರಿ ಸ್ವಲ್ಪ ಹೊತ್ತು. ಇವತ್ತೇ ಎತ್ಲಾಗ ಹೋಯ್ತಪ್ಪ. ನನಗಂತೂ ತುಂಬ ಸಿಟ್ಟು ಬರ್ತೈತೆ. ಅಲ್ಲಿಂದ ಬೇರೆ ಬೇಜಾರಾಗಿ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಬಾಗ್ಲ ಕಾತ್ಕೊಂಡು ಕುಕ್ಕೋಬೇಕು. ಬೀಗ ಹಾಕೊಂಡು ಹೋಗೈತೆ. ಏನೋ ಬಂಗಾರ ಏನೋ ಒಡವೆ ಐತೆ ಅನ್ನಂಗೆ ಬೀಗ ಹಾಕೊಂಡು ಹೋಗೈತಿ ಇವತ್ತೇ. ಅಯ್ಯೋ ನನಗಂತೂ ತುಂಬ ಸಿಟ್ಟು ಬರ್ತೈತೆ ಕಣೆ ಸುಗುಣ. ಹಾಗಳ ಯಾವಾಗ ಬಂದ್ರಿ ಸುಗುಣಮ್ಮ ಊರ್ಗೋದಾರು? ಇವಾಗಿನ ಬಂದ್ವಿ ಕಣ್ಣಿಲ್ಲ ಕಯ್ಯ. ಅಲ್ಲೋಡು, ನಮ್ಮ ಅಮ್ಮ ಬೀಗ ಹಾಕ್ಯಾನ ಅದೇ ಹೋಗಿರೋದ. ನಿಮ್ಮ ಮನೆ ಕಡೆಗೆ ನಾನು ಬಂದಿತ್ತೆ, ಏನು ಬೀಗ ಕೊಟ್ಟೋಗೈತೆ? ಏ ಇಲ್ಲಮ್ಮ, ಬಂದಾಗಿಲ್ಲ. ನಾನು ಇವಾಗ ರೂಕಕ್ಕೇರ್ ಮಂತಕ್ಕೆ ಹೋಗಿ ಬಂದೆ, ಅಲ್ಲೂ ಇರಲಿಲ್ಲ, ಎಲ್ಲೂ ಇಲ್ಲಮ್ಮ. ಅಲ್ಲಿ ಅಡ್ಡ ಬೀಗ ಹಾಕಿದ ಕಣ ಎತ್ತೋಗೈತಪ್ಪ ನಿಮ್ಮಮ್ಮಯ್ಯ. ಅಲ್ಲ ನೋಡಕ್ಕ, ನಾವು ಇವಾಗಿನ ಬಂದಿದ್ದೀವಿ ಬಿಸಿಲು ಸುಸ್ತಾಗಿ. ನಮ್ಮಮ್ಮ ಬೀಗ ತಂಡ ಅದೇ ಹೋಗಿರೋದ. ಅಯ್ಯೋ ನಮ್ಮಮ್ಮ ಏನು ಹೇಳ್ಬೇಕಂಬದೇ ಗೊತ್ತಾಗಲ್ಲ. ಬರ್ತಾರಲ್ಲ, ನಿನ್ನ ಕೈ ಕೊಟ್ಟೋದ್ರು ಆಗುತ್ತೆ, ರುಕ್ಕಕ್ಕನ ಕೈ ಕೊಟ್ಟೋದ್ರು ಆಗುತ್ತೆ. ತಗೊಂಡು ಎಲ್ಲಿಗೆ ಹೋಗೈತಮ್ಮ, ಎಲ್ಲಿ ಗೊತ್ತೋ ಏನೋ. ನಿಮ್ಮಮ್ಮಯ್ಯ ಯಾರ ಕೈಗೂ ಕೊಟ್ಟಾಗಲ್ಲ ಕಣಮ್ಮ ಬೀಗನ, ತಗೊಂಡು ಹೋಗುತ್ತೆ. ನಿಮ್ಮಮ್ಮಯ್ಯ ಯಾರನ್ನು ನಂಬಲ್ಲ. ಎಲ್ಲಿ ಯಾರು ತಗೊಂತಾರೋ ಅಂತ ಹೇಳಿ ಕೊಡೋದಿಲ್ಲ ಯಾರ ಕೈಗೂ ಬೀಗನ. ಇನ್ನು ಯಾತೈತಿ ಇಲ್ಲಿ, ಯಾತು ಬದನೆಕಾಯಿನೂ ಇಲ್ಲ. ಏನವ ಅತ್ತೆ ಬೀಗ ತಂಡ ಅದೇ ಹೋಗಿರೋದ. ಅಯ್ಯೋ ಶಿವನೇ, ನಾವೇ ಬೇಜಾರಾಗಿ ಬಂದಿದ್ದೀವಕ್ಕ ಅಲ್ಲಿಂದನ. ಹೋಗಿ ನಮ್ಮನೆ ತಾಗೆ ನಮ್ಮ ಅಪ್ಪ ನಮ್ಮಮ್ಮ ತಾಗ ಅಷ್ಟು ಕಡ್ದಾಡ್ಕೊಂಡು ಇಲ್ಲಿಗೆ ಬಂದಿರಿ ಬೇಜಾರಾಗಿ. ಬೀಗ ಬೇರೆ ಇಕ್ಕೋಗಿಲ್ಲ ಇವತ್ತೇ. ಏನು ಮಾಡೋದು ರೀ? ಸುಮ್ಮನಿರಿ, ಹೇಳಕ್ಕೆ ಹೋಗ್ಬಿಡ್ರಿ. ಯಾಕೆ ಅದನ್ನೆಲ್ಲ ಹೇಳಕ್ಕೆ ಹೋಗ್ಬಿಡ್ರಿ. ಯಪ್ಪ ನಮ್ಮೂರಿನ ಹೆಂಗಸ್ರಿಗೆ ಏನೋ ಒಂದು ಜಿಟ್ಟು ಸಿಕ್ತೈತೆ ಅಂದ್ರೆ ಏನಿಲ್ಲ, ಸುಮ್ಮನಿರಿ. ತಡಿ, ಅಲ್ಲಿ ಏನಾನ ಇವ್ರ ಮಂತ ಮ್ಯಾಗ ಕೈರ್ ಮಂತಾಗ ಏನಾನ ಐತೇನ ನೋಡ್ತೀನಿ, ತಡಿ ಕರಿತೀನಿ. ಅಲ್ಲೆಲ್ಲನ ಕಂಡ್ರಂಗೆ ಅನ್ನಕ್ಕ ಸುಸ್ತಾಗೈತೆ, ಕುಕ್ಕೊಂಡಿರ್ತೀನಿ ಒಂದು ಸ್ವಲ್ಪ ಹೊತ್ತು. ಅಲ್ಲೆಲ್ಲನ ಕಂಡ್ರೆ ನಮ್ಮಮ್ಮಯ್ಯ ಸುಗುಣವ್ರು ಬಂದರೆ ಹೋಗ್ಬೇಕಂತೆ ಅನ್ನಕ್ಕ. ತಡಿ ಅತ್ಲಾಗ ಹೋಗ್ತೀನಿ, ಅಲ್ಲೆಲ್ಲನ ಇದ್ರೆ ಹೇಳ್ತೀನಿ. ರೀ ನಿಮಗೆ ಗೊತ್ತಾಗಲ್ವಾ ಯಾಕೆ ಹೇಳಕ್ಕೆ ಹೋಗ್ತೀರಾ? ಈಗಿನ ಜನ ಮೊದಲೇ ಒಂದಿಷ್ಟು ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾತ್ಕೊಂಡಿದ್ದಾರೆ. ಅಂಥದ್ರಾಗೆ ನೀನು ಗುದ್ದಾಡ್ಕೊಂಡು ಬಂದಿದ್ದೀವಿ ಅಂತ ಬೇರೆ ಹೇಳಕ್ಕೆ ಹೋಗ್ತೀಯ. ಎಲ್ಗೋ ಹೋಗೈತೆ ಬತ್ತೆ ಚುಮ್ಕಿರು. ಎಲ್ಲ ಬ್ಯಾಂಕಿಗ ಎಲ್ಗಾದ್ರೂ ಹೋಗಿರುತ್ತೆ, ಇಲ್ಲಾಂದ್ರೆ ಎಲ್ಗಾನ ಟೌನ್ನಾಕೋ ಎಲ್ಗಾನ ಹೋಗಿರುತ್ತೆ ಗೊತ್ತೈತೆ. ಸುಮ್ಮನೆ ನೀವು ಹಿಂಗೆ ಅವ್ರ ಹತ್ರ ಹೇಳ್ಬಿಡ್ರೆ ಎಲ್ಲನ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಮೊದಲೇ ಅವರು ನಮ್ಮೂರಿನ ಹೆಂಗಸರು ಸರಿ ಇಲ್ಲ. ಏನಾನ ಒಂದು ಮಾತಾಡ್ತಿರ್ತಾರೆ. ಮೊದಲೇ ನಾವು ಇಲ್ಲಿ ಬಂದಿರೋದಕ್ಕೇನೆ ತಲಕು ನಾನು ಮಾತಾಡ್ತಾರ ಹಿಂಗೆ ಹಿಂಗೆ ಅಂತ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾವು ಅಲ್ಲಿ ಗುದ್ದಾಡ್ಕೊಂಡ್ ಬಂದಿರೋದು. ಮಾತ್ರ ಹಂಗೆ ಯಾತ ಅವರು ಹಂಗಂದ್ರು, ಹಂಗಂದೆ ಸುಮ್ಮನಾದ್ರು ಯಾತ ತಲೆ ಕೆಡ್ಸ್ಕೊಂಬ್ಲಿಲ್ಲ. ಸುಮ್ಮನಿರಿ, ಯಾತ ಹೇಳಕ್ಕೆ ಹೋಗ್ಬಿಡ್ರಿ, ಸದ್ರ ತಕೊಂತಾರೆ ಅಲ್ಲಿ ಗುದ್ದಾಡ್ಕೊಂಡು ಇಲ್ಲಿ ಬಂದವ್ರೆ ಅಂತ ಹೇಳಿ. ಹೋಗತ್ಲಾಗೆ ನಾನು ನೀರು ಕುಡಿಬೇಕು ಅಂತ ಇದ್ದೆ. ಎರ್ಕೆ ಆಗಿತ್ತು ಅತ್ಲಾಗೆ. ಬಂದೆಟ್ಗೆ ನೀರು ಕುಡಿದು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಮನೆಕ ಬಿಡೋಣ ಅಂತ ಅನ್ನಿಸ್ತು ನನಗೆ. ಅದು ಬೇರೆನೇ ಗಾಯದ ಬೇರೆನೇ ಜಾಸ್ತಿ ಓಡಾಡಿದ್ಕೋ ಅದಕ್ಕೂ ನೋವ್ತಾ ಐತೆ. ಅದಕ್ಕೆ ಸುಮ್ಮನೆ ನೀರು ಕುಡಿದು ಒಂದು ಸ್ವಲ್ಪ ಹೊತ್ತು ಮಲಕ ಬಿಡೋಣ ಅಂತ ಬಂದೆ. ಇವತ್ತೇ ನೋಡಿದ್ರೆ ಬಾಕ್ಲು ಇಟ್ಕೊಂಡು ಹೋಗೈತೆ. ಅಯ್ಯೋ ಬಿಸಿಲು ಬೇರೆ, ಶೆಕೆ 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 ಆಗ್ತೈತೆ. ಅಯ್ಯೋ ಎಂಥ ಮಳೆ ಬರುತ್ತೋ ಏನೋ, ಗಮ್ಮ ಆಗ್ತೈತೆ ಹಂಗೇನೆ ಬಿಸಿಲು ಬೇರೆ. ಇದು ಕುತ್ಕೊಂಬಕ್ಕೆ ಆಗ್ತಿಲ್ಲ. ನಡೀರಿ ಅಲ್ಲನ ಕುತ್ಕೊಂಬನ ಮುಂದೆ. ಅಲ್ಲೆಲ್ಲಿ ಕೂಕಮ್ಮಂಗೆ ಜಾಗ ಐತೆ, ಇಲ್ಲೇ ಕೂತ್ಕ. ಇನ್ನೇನು ಮಾಡೋಕ್ಕಾಗುತ್ತೆ, ಇಲ್ಲೇ ಒಂದು ಸ್ವಲ್ಪ ನೆರಳು ತಗ್ಲುತ್ತೈತಲ್ಲ, ಇಲ್ಲೇ ಕೂತ್ಕ. ಅಲ್ಲಿ ಒಳಗಡೆ ಆಗಲ್ಲ, ಇನ್ನೊಂದು ಸ್ವಲ್ಪ ಒಳಗೆ ಜರ್ಗು, ಇಲ್ಲಿ ಬಿಸಿಲು ಜಾಸ್ತಿ. ನನಗೂ ಶೆಕೆ ಆಗದ ಬಸ್ಸಾಗಿ ಬೇರೆನೇ. ಅಯ್ಯೋ ಬಂದೆಟ್ಕಿನೇ ಫ್ಯಾನ್ ಹಾಕೊಂಡು ಸುಮ್ಮನೆ ಉಲ್ಡಾಡ್ಬಿಡೋಣ ಅಂತ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ನಮ್ಮ ಅಮ್ಮ ಬೀಗ ಹಾಕೊಂಡು ಅದೇ ಹೋಗೈತಿ. ಅಯ್ಯಪ್ಪ ಏನಪ್ಪ ಮಾಡೋದು ಇವಾಗ? ಅಗಳನ್ನ ಹಾಕೈ ಬಂತು. ಅಕ್ಕ ನಮ್ಮ ಅಮ್ಮ ಬಂದಿತ್ತೇನಕ್ಕ ನಿಮ್ಮ ಮನೆ ಕಡೆಗೆ? ಇಲ್ಲಮ್ಮ ನಿಮ್ಮ ಅಮ್ಮಯ್ಯ ಬಂದಿರ್ಲಿಲ್ವಲ್ಲ. ಎಲ್ಗ ಟೂರ್ ಹೋಗ್ತೀನಿ ಅಂದಂಗಿತ್ತು ಕಣಮ್ಮ ನಿಮ್ಮಮ್ಮಯ್ಯ. ನಿನ್ನ ತಮ್ಮನೂ ನಿಮ್ಮಮ್ಮಯ್ಯ ಎಲ್ಲೋ ಯಾರ್ಯಾರೋ ಆ ಕಡೆ ಕೇಳಿಗಳವರೆಲ್ಲ ನಾವು ಹೋಗ್ತಾರಂತೆ. ನಿಂಗಮ್ಮ ಸಣ್ಣಿಂಗಮ್ಮ ಎಲ್ಲ ಯಾರ್ಯಾರೋ ಹೋಗ್ತೀವಿ ಅಂತ ಮಾತಾಡ್ತಿದ್ರು. ಅದಕ್ಕೆ ಏನಾದರೂ ಟೂರ್ ಏನಾದರೂ ಓದ್ತೇನಪ್ಪ ನಿನ್ನ ತಮ್ಮನ ಕರ್ಕೊಂಡು. ಅಲ್ಲ ನೋಡಕ್ಕ ಬೀಗ ಹಾಕೊಂಡು ಅದೇ ಹೋಗಿರೋದ. ಅಯ್ಯೋ ನಾನು ಊರಿಗೆ ಹೋಗಿದ್ವಿ, ಬತ್ತಿನ ಕಣಮ್ಮ ಅಂತ ಹೇಳಿದ್ದೀನಿ. ಅಂಥದ್ರಾಗ ಬೀಗ ಹಾಕೊಂಡು ಅದೇ ಹೋಗೈತಲ್ಲ. ಎಲ್ಲಿಗೆ ಹೋಗ್ತೀವಿ ಅಂತಿದ್ರಕ್ಕ? ಗೊತ್ತಿಲ್ಲಮ್ಮ, ಅದು ಎಲ್ಲಿಗೆ ಹೋಗ್ತಾರೋ ಏನೋ. ಮಾತಾಡ್ತಿದ್ರು ಅಷ್ಟೇ. ಆ ಸಣ್ಣಿಂಗಮ್ಮನು, ಆ ಪಾರತಮ್ಮ, ಆ ನಿಂಗಕ್ಕಯ್ಯ ಯಾರ್ಯಾರೋ ಮಾತಾಡ್ತಿದ್ರು. ಕೆಂಚಮ್ಮ ಅವರೆಲ್ಲನ ಯಾರ್ಯಾರನ ಕೂಕೊಂಡು ಮಾತಾಡ್ತಿದ್ರು. ಹೋಗಿ ಬರಬೇಕು ಅಂತ ಹೇಳಿ ಮಾತಾಡ್ತಿದ್ರು. ಧರ್ಮಸ್ಥಳ ಅಲ್ಗನ ಎಲ್ಗನ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ಗೊರುನಳಿಗೆ ಹೋಗೋಣ ಅಂತ ಮಾತಾಡ್ತಿದ್ರು. ಎಲ್ಲೆಲ್ಗೆ ಹೋದ್ರೋ ಏನೋ ಗೊತ್ತಿಲ್ಲ, ಏನಾನ ಹೋಗಿರ್ಬೋದೇನೋ.
ಅದೇ ನಿಮ್ಮ ಅಮ್ಮನೂ ಇತ್ತಲ್ಲ, ಅದಕ್ಕೆ ನಿಮ್ಮ ಅಮ್ಮನೂ ಹೋಗಿರ್ಬೋದೇನೋ ಅಂತ ನಾನು ಅಂದ್ಕೊಂಡಮ್ಮ. ಹೋಗಿರ್ಬೇಕು ಸಾಮಾನ್ಯ ನಿಮ್ಮ ಅಮ್ಮಯ್ಯ. ಅಲ್ಲ ಗೊತ್ತಾಗಲ್ವೇನು ಸುಗುಣ ನಿಮ್ಮ ಅಮ್ಮಗೆ? ಬರ್ತೀವಿ ಅಂತ ಹೇಳಿದ್ದೀವಿ, ಕೊಟ್ಟೋಗ್ಬೇಕಾ ಯಾರ ಕೈಗನ ಬೀಗನ ತಗೊಂಡು ಅದೇ ಹೋಗ್ಬಿಟ್ಟೈತೆ. ಎಲ್ಲಿಗೆ ಹೋಯ್ತೋ ಏನೋ, ಇವಾಗ ಎಲ್ಲಿಗಂತ ಹುಡ್ಕೊಂಡು ಹೋಗೋಣ? ಫೋನ್ ಆಯ್ತಾ? ಫೋನೂ ಇಲ್ಲ. ಅಯ್ಯೋ ಏನು ಮಾಡೋದು. ನಮ್ಮ ಅಮ್ಮಗೆ ಎಷ್ಟು ಸತಿ ಹೇಳಿದ್ರು ಹಿಂಗೇನೆ, ಏನೋ ಒಂಥರ ನೋಡ್ತಾ ಇತ್ತು. ನಾವಿಲ್ಲಿರೋದಕ್ಕೆ ನಮ್ಮ ಅಮ್ಮಗೆ ಏನೋ ಒಂಥರ. ಕುಕ್ಕಳ್ರಿ ಬರ್ಬೋದೇನ? ಎತ್ತ ಹೋಗೈತೆ, ಇಲ್ಲೇ ಕುಕ್ಕಳ್ರಿ ಬರುತ್ತೆ. ನನಗಂತೂ ಎಷ್ಟು ಸಿಟ್ಟು ಬತ್ತೈತೆ ಕಣೆ, ನಿಜವಾಗ್ಲೂ ನನಗೆ ಬೇಜಾರನೂ ಆಗೈತೆ, ಸಿಟ್ಟೂ ಬತ್ತೈತೆ. ಒಂದು ಕಡೆಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಎಷ್ಟು ಸುಸ್ತಾಗಿ ಬಂದಿದ್ದೀವಿ. ಅಯ್ಯೋ, ಅಲ್ಲಿ ನೋಡಿದ್ರೆ ಅಂಥದ್ದು, ಇಲ್ಲಿ ನೋಡಿದ್ರೆ ಇಂಥದ್ದು. ಏನಪ್ಪ ನಮ್ಮ ಕರ್ಮ ಅನ್ನಂಗೆ ಆಗುತ್ತೆ ಕಣೆ ಸುಗುಣ. ಅಯ್ಯೋ ಏನಪ್ಪ ಮಾಡೋದು ಇವಾಗ? ನಾನೊಂದು ಸ್ವಲ್ಪ ಹೊತ್ತು ಮನಿಕೊಂಡು ಇವತ್ತು ಏನೋ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ, ಏನೋ ನಾನು ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಅದೆಲ್ಲ ಉಲ್ಟಾ ಆಗ್ತೈತೆ. ಸುಮ್ಮನಿರ್ರಿ, ಸಿಟ್ಟು ಮಾಡ್ಕೋಬೇಡ್ರಿ. ಏನು ಮಾಡೋಕ್ಕಾಗುತ್ತೆ? ಇವಾಗ ನಾವು ಬಂದೈದೀವಿ ಅಂದರೆ ಸಿಟ್ಟು ಮಾಡ್ಕೊಂಡ್ರೆ ನಡೆಯಲ್ಲ. ನಮ್ಮ ಅಮ್ಮ ಏನಿಲ್ಲ ಬಾಯಿಗೆ ಬಂದಂಗೆ ಮಾತಾಡುತ್ತೆ. ಸುಮ್ಮನಿರ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಬತ್ತೈತೆ ಸುಮ್ಮನಿರು, ನಾನೆಲ್ಲ ಹೇಳ್ತೀನಿ. ಅಲ್ಲ ಕಣಮ್ಮ, ಬತ್ತೀವಿ ಅಂತ ಹೇಳಿದ್ಮೇಲೆ ನಿನ್ನ ಬೀಗ ಎಲ್ಲಿಗೆ ತಾಣೋದೆ ಅಂತ ಕೇಳ್ತೀನಿ. ಸುಮ್ಮನಿರು ನಾನು. ಅಲ್ಲ ಹೇಳೇ ಹೋಗಿದ್ದೀವಿ ಬರ್ತೀವಿ ಅಂತ ಹೇಳಿ, ಅಂಥದ್ರಾಗೆ ನಿಮ್ಮ ಅಮ್ಮ ಬೀಗ ತಗೊಂಡು ಹೋದ್ರೆ ಸಿಟ್ಟು ಬರೋಕ್ಕಿಲ್ಲ. ಸುಮ್ಮನೆ ಎಲ್ಲಾದರೂ ಒಂದು ಬಾಡಿಗೆ ಮನೆ ಮಾಡಿಬಿಡೋಣ. ಎಲ್ಲಾದರೂ ಮನೆ ಸಿಕ್ಕಿದ್ರೆ ನೋಡಿ ಇಲ್ಲೇನೆ ಯಾವ್ದಾನ ಒಂದು ಚೆನ್ನಾಗಿರೋದು ಅಂತ. ಸುಮ್ಮನೆ ಬಾಡಿಗೆ ಮನೆ ಮಾಡ್ಕೊಂಡಿಲ್ಲ ಇರೋಣ ಅತ್ಲಾಗೆ. ಇವ್ರು ಸವಾಸನೇ ಬೇಡ. ನಿಮ್ಮ ಅಮ್ಮ ಒಟ್ಟು ಹುಟ್ಟೋದು ಬೇಡ, ಸವಾಸನೂ ಬೇಡ. ಬೇರೆ ಇದ್ರೇ ಗೊತ್ತಾಗೋದು. ಹೆಂಗೂ ಬಿಡತ್ಲಾಗೆ ನಮಗೇನು ಹೆಂಗೋ ನೋಡ್ತಾರಲ್ಲ, ಕಷ್ಟ ಸುಖ ನೋಡ್ಕೊಂತಾರಲ್ಲ ಅಂತ ನಿಮ್ಮ ಅಮ್ಮನೂ ಸ್ವಲ್ಪ ಲೆಕ್ಕ ಹಾಕಲ್ಲ. ಅಲ್ಲ ಇನ್ನು ಯಾರು ನೋಡ್ಬೇಕಮ್ಮ? ಇವಾಗ ನಿಮ್ಮ ಅಮ್ಮನೇ ನೋಡಬೇಕಾಗೈತಿ. ಇವಾಗ ಇನ್ನೇನು ನೀನು ಡಿಲ್ವರಿ ಆದರೆ ಎಲ್ಲಿಗೆ ಹೋಗ್ಬೇಕು ಹೇಳು? ತವ್ರ ಮನೆಗೆ ಹೋಗ್ಬೇಕು. ನಿಮ್ಮ ಅಮ್ಮ ನೋಡಿದ್ರೆ ಇವಾಗಲೇ ಸಿಟಿ ಮಿಟಿ ಅಂತ ಐತೆ. ಏನತ್ಲಾಗೆ ನಿಮ್ಮ ಅಮ್ಮಯಿಂದ ಒಂಥರ ಬುದ್ಧಿ. ನಿಮ್ಮ ಅಮ್ಮನ ಬುದ್ಧಿ ನನಗೆ ಏನೇ ಅಂದರೂ ಇಷ್ಟ ಆಗಲ್ಲ. ಇವಳೆ ನಿಮ್ಮ ಅಮ್ಮನ ನೀನು ಏನಾನ ಅನ್ಕ, ನಮ್ಮ ಅಮ್ಮ ನಿಂಗೆ ಬೈಕೆ ಅಂತಾನೆ, ನನ್ನ ಗಂಡ ಅಂತ ನೀನು ಬೈಕೊಂಡ್ರು ಪರವಾಗಿಲ್ಲ. ನಿಮ್ಮ ಅಮ್ಮನ ಬುದ್ಧಿ ನನಗೊಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಸುಮ್ಮನಿರು, ನಿಮ್ಮ ಅಮ್ಮಗೆ ಹೋಲಿಸ್ಕೊಂಡ್ರೆ ನಮ್ಮ ಅಮ್ಮನೇ ಬೆಸ್ಟು. ನಿಮ್ಮ ಅಮ್ಮ ಐತೋ ಹೆಂಗೆ ಮಾತಾಡ್ತು. ಅಲ್ಲ ಪ್ರೆಗ್ನೆಂಟ್ ಇದ್ದಾಳೆ ಅನ್ನೋದೊಂದು ಸ್ವಲ್ಪನೂ ನೋಡ್ದಂಗೆ ಹಿಡ್ಕೊಂಡು ಹೊಡಿಯೋಕ್ಕೆ ಬರುತ್ತಲ್ಲ ನಿಮ್ಮ ಅಮ್ಮಯ್ಯ. ನಿಮ್ಮ ಅಮ್ಮಗೆ ಹೋಲಿಸ್ಕೊಂಡ್ರೆ ನಮ್ಮ ಅಮ್ಮನೇ ಬೆಸ್ಟ್ ಅನಿಸುತ್ತೆ. ನಮ್ಮ ಅಮ್ಮ ಒಂದು ಸತಿ ಮಾತಾಡಿದ್ರು ಇನ್ನೊಂದು ಸತಿ ಮರುಗುತ್ತೆ, ಇನ್ನೊಂದು ಸತಿ ನೋಡ್ಕೊಂಬತ್ತೆ. ನಿಮ್ಮ ಅಮ್ಮ ಹೆಂಗಲ್ಲ. ಹೆಂಗೆ ನಿಮ್ಮ ಅಮ್ಮನೇ ಒಳ್ಳೆಯರಲ್ಲಪ್ಪ. ಏನಮ್ಮ ಮಾಡೋದು ಇವಾಗ? ಏನು ಮಾಡೋಕ್ಕಾಗುತ್ತೆ ಬಿಡು. ನಮಗೂ ದೇವ್ರ ಇದ್ದಾನೆ, ದೇವ್ರು ಕಾಪಾಡ್ತಾನೆ, ದೇವ್ರು ಇಟ್ಟಿದ್ದಾಗುತ್ತೆ. ಸುಮ್ಮನೆ ನಾವೇನೇನು ಪ್ರಪಂಚಕ್ಕೆ ಅನ್ನ ಹಾಕ್ಬೇಕಾಗಿಲ್ಲ. ಇವಾಗ ಎಲ್ಲರಿಗೂ ಒಂದಲ್ಲ ಒಂದಿನ ಒಳ್ಳೆ ಕಾಲ ಬರುತ್ತೆ. ಹಿಂಗಿದ್ದಾರೆ ಹಿಂಗೇ ಇರಲ್ಲ. ಸುಮ್ಮನಿರು. ಏನೋ ಒಂದು ನಮಗೂ ದೇವ್ರಮ್ಮನ ಒಳ್ಳೇದು ಮಾಡ್ತಾನೆ ಸುಗುಣ. ಅವರು ಅವಾಗ ಅವರೇ ಮಾತಾಡ್ಸ್ಕೊಂಡು ಬರ್ತಾರೆ. ಇವಾಗ ನಾವು ನಮ್ಮ ಜೀವನದಾಗ ಏನಾನ ಒಂದು ಆದರೆ ಮಾತ್ರ ಇವ್ರು ನಮ್ಮ ಸಂಬಂಧಿಕರು ಅಂತಾರೆ. ಏನು ಇಲ್ಲ ಅಂದರೆ ಹಂಗೇನೆ. ಅವ್ರು ಇವಾಗ ಯಾಕಂದರೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋರಲ್ಲ, ನಾವು ಅವ್ರಿಗಿನ್ನ 2 ಮಾಡೋಣ. ಸುಮ್ಮನಿರು. ಚೆನ್ನಾಗಿ ದುಡ್ದು ನಾನೆಲ್ಲ ದುಡಿತೀನಿ, ನಾನೆಲ್ಲ ಸಾಕ್ತೀನಿ. ನೀನು ಯೋಚನೆ ಮಾಡಬೇಡ, ಸುಮ್ಮನಿರು. ಮಾತಾಡೋರು ಮಾತಾಡ್ತಾ ಇರ್ತಾರೆ, ಮಾತಾಡೋರ ಬಗ್ಗೆ ತಲೆ ಕೇಳಿಸ್ಕೋಬೇಡ. ಸುಮ್ಮನೆ ಚೆನ್ನಾಗಿರೋದು ಕಲಿಯೋಣ ಅಷ್ಟೇ. ಅವರೇ ಹುಡಿಕೊಂಡು ಇಲ್ಲಿಗೆ ಬರಬೇಕು ನಮ್ಮಪ್ಪ ನಮ್ಮಮ್ಮಯ್ಯ ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾವೇನೀಗ ಡೆಲಿವರಿ ಆದ್ಮೇಲೂ ಡೆಲಿವರಿ ಆಗೈತಂತಲ್ಲೂ ಫೋನ್ ಮಾಡೋದು ಬೇಡ. ಸುಮ್ಮನೆ ಇದ್ಬಿಡ್ಬೇಕು. ಅವರಾಗಿ ಅವ್ರು ಬಂದು ನೋಡ್ಕೊಂಡೋದ್ರೆ ನೋಡ್ಕೊಂಡು ಹೋಗ್ಲಿ, ಇಲ್ಲಾಂದ್ರೆ ಏನು ಬೇಡ ಅಷ್ಟೇನೆ. ಊರಿಂದ ಬಂದಿದ್ದೀವಿ, ನಮ್ಮಮ್ಮ ಬೀಗ ಹಾಕ್ಕೊಂಡು ತಾಂಡದೇ ಹೋಗೈತಿ. ಎತ್ಲಾಗ ಹೋಗೈತಿ ಎಂಬುದು ಗೊತ್ತಿಲ್ಲ. ಹೋಗುತ್ತೆ. ನಮಗಂತೂ ಸುಸ್ತಾಗಿತ್ತು. ಬಿಸಿಲು ಬೇರೆ ಗಮ್ಮ, ಮಳೆ ಗಮ್ಮ, ಹಂಗೇನೆ ಬಿಸಿಲು ಸೆಕೆ ಆಗ್ತಾ ಐತೆ. ಹೋಗಿ ಸುಮ್ಮನೆ ಬಂದು ನೀರು ಕುಡಿದು ಸ್ವಲ್ಪ ಫ್ಯಾನ್ ಹಾಕೊಂಡು ಮಲ್ಕೊಳ್ಳೋಣ ಅಂತ ಬಂದರೆ ನಮ್ಮಮ್ಮ ಬೀಗ ಹಾಕ್ಕೊಂಡು ಅದೇ ಹೋಗೈತಿ. ಏನಪ್ಪ ಮಾಡೋದು ಇವಾಗ? ನಮಗಂತೂ ಎಲ್ಲೋದ್ರೂ ಇಂಥವೇನೆ. ಏನು ಮಾಡೋದು? ಅಲ್ಲಿ ನೋಡಿದ್ರೆ ಅಂಥದ್ದು, ಇಲ್ಲಿ ನೋಡಿದ್ರೆ ಇಂಥದ್ದು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.